ಸದಾನಂದ ಗೌಡ್ರನ್ನ ನಾವು ಕೇಳಿದ್ವಿ. ಸದಾನಂದ ಗೌಡ್ರೆ, ನೀವು BJP ಪಕ್ಷದಿಂದ ನೀವು ಯಾರನ್ನ ಕಳಿಸ್ತಾ ಇದ್ದೀರಿ ಅಂತ ಸದಾನಂದ ಗೌಡ್ರನ್ನ ಕೇಳಿದ್ವಿ. ಸದಾನಂದ ಗೌಡ್ರು ಹೇಳಿದರು, ಪ್ರಾಯಶಃ ನಿಮಗೆಲ್ಲ ಗೊತ್ತೇ ಇರಬಹುದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರನ್ನು ಕಳಿಸುವ ಒಂದು ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡುತ್ತಾ ಇದ್ದೇವೆ. ಹಾಗಾಗಿ BJP ಪಕ್ಷದ ವತಿಯಿಂದ ಯಡಿಯೂರಪ್ಪನವರನ್ನು ಕಳಿಸ್ತಾ ಇದ್ದೇವೆ ಅಂದ್ರೆ. ಸ್ವಲ್ಪ ಸೌಂಡು ಅಣ್ಣ ಸೆಟ್ ಮಾಡಿಬಿಟ್ರೆ ಪ್ಲೀಸ್ ಸ್ವಲ್ಪ. ಹಲೋ ಸ್ವಲ್ಪನೇ ಸ್ವಲ್ಪ. JDS ಪಕ್ಷದಿಂದ ಯಾರನ್ನು ಕಳಿಸ್ತೀರಿ ಅಂತ ನಾವು ಕೇಳಿದ್ವಿ. ಆವಾಗ ಕುಮಾರಸ್ವಾಮಿಯವರು ಹೇಳಿದರು, ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತು ಕರ್ನಾಟಕದಲ್ಲಿ ನಾವು ಹಾಲು ಕರೆಯೋ ಸ್ಪರ್ಧೆಗೆ ಹೋಗೋದಕ್ಕಿಂತ ಮುಂಚೆ ವಾಚ್ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಾಗಬೇಕಾಗಿದೆ. ಇವತ್ತು ನಮ್ಮ ಪಕ್ಷದ ನಮ್ಮ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರನ್ನ ನಾವು ಕಳಿಸುವ ಒಂದು ಪ್ರಮಾಣಿಕ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ತುಂಬ ಸಂತೋಷ ಅಂದರು. ಆಯ್ತು ಸರ್. ಈ ವಾಟಾಳ್ ನಾಗರಾಜರನ್ನ ಕೇಳಿದ್ವಿ, ಏನು ಸರ್ ಇದು ವಿಧಾನಸೌಧದಲ್ಲಿ ಹಾಲು ಕರೆಯೋ ಸ್ಪರ್ಧೆ ಇಟ್ಬಿಟ್ಟಿದ್ದಾರೆ, ಇದ್ರ ನೀವೇನು ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನಂದಾಗ ವಾಟಾಳ್ ನಾಗರಾಜರು ಒಂದೇ ಮಾತಾಡಿದ್ರು, ಯಾವತ್ತು ಹೋರಾಟ ಹೋರಾಟ ಹೋರಾಟ, ಆನೆ ಮೇಲೆ ಹೋರಾಟ, ನಾಯಿ ಮೇಲೆ ಹೋರಾಟ, ಕತ್ತೆ ಮೇಲೆ ಹೋರಾಟ, ನಮ್ಮ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ನಾನಿರೋ ಮನೆ ಬಾಡಿಗೆ. 5 ನಿಮಿಷದೊಳಗೆ 10 ಲೀಟರ್ ಹಾಲು ಹಿಂಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, 5 ನಿಮಿಷದೊಳಗೆ 10 ಲೀಟರ್ ಹಾಲು ಹಿಂಡಿದ್ರಿ, ನಿಮ್ಗೇನು ಅನ್ನಿಸ್ತು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ನಾವೆಲ್ಲ ಚಿಕ್ಕ ವಯಸ್ಸಿನೊಳಗಿದ್ದಾಗ ಹೊಲ ಮನೆ ಕೆಲಸ ಮಾಡೀವಿ, ಹಾಗಾಗಿ 5 ನಿಮಿಷದೊಳಗೆ 10 ಲೀಟರ್ ಹಾಲು ಹಿಂಡೋ ಪ್ರಮಾಣ ಕೆಲಸ ಮಾಡಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ರಿ? ನಮ್ಗೆ ಯಾವ ಹೈಕಮಾಂಡ್ ಆದೇಶ ಇರಲಿಲ್ಲ, ಆದರೂ ಕೂಡ ಹಾಲು ಹಿಂಡೀವಿ ಅಂದ್ರೆ ಅವರು. ಯಡಿಯೂರಪ್ಪನವರು ಕೂಡ 5 ನಿಮಿಷದೊಳಗೆ 10 ಲೀಟರ್ ಹಾಲು ಹಿಂಡಿದ್ರು. ಯಡಿಯೂರಪ್ಪನವರೇ 5 ನಿಮಿಷದೊಳಗೆ 10 ಲೀಟರ್ ಹಾಲು ಹಿಂಡಿದ್ರೆ ನಿಮ್ಗೇನು ಅನ್ನಿಸ್ತು? ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಾ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಇಲ್ಲ, ನಾವು ಅದನ್ನು ಕೇಳೇ ಇಲ್ಲ. ನನ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಯಾರ ಮೇಲೆ ಪ್ರಮಾಣ ವಚನ ಮಾಡಿದ್ದು? ಯಾರ ಮೇಲೆ ಮಾಡಿದ್ರಿ ಸರ್? ರೈತರ ಮೇಲೆ ಪ್ರಮಾಣ ವಚನ ಮಾಡಿದ್ದೇನೆ. ರೈತ ಕುಟುಂಬದಿಂದ ಬಂದಿರತಕ್ಕಂಥವನು, ಹಾಗಾಗಿ 5 ನಿಮಿಷದೊಳಗೆ 10 ಲೀಟರ್ ಹಾಲು ಹಿಂಡಿದ್ದೀನಿ. ತುಂಬ ಧನ್ಯವಾದಗಳು. ದೇವೇಗೌಡರು 1 ಲೀಟರ್ ಹಾಲು ಹಿಂಡಿಲ್ಲ ಸರ್, ನೀವ್ಯಾಕೆ ಹಾಲು ಹಿಂಡಲಿಲ್ಲ? ದೇವೇಗೌಡರು, ಅಲ್ಲ ಸ್ವಾಮಿ, ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಾನು. ನನಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅಂದ್ರೆ. ಇದು ಅನ್ಯಾಯ ಮೋಸ ಎರಡೂ ಒಂದೇ ಸರ್. ನಿಮ್ಗೆ ಯಾವುದಾಗಿದೆ? ನನಗೆ ಮೋಸ ಆಗಿದೆ ಸ್ವಾಮಿ. ಏನಾಗಿದೆ ನೋಡಿ, ಸಿದ್ದರಾಮಯ್ಯರವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಅನ್ನ ಭಾಗ್ಯ ಕೊಟ್ಟಿದ್ದೀನಿ, ಅನ್ನ ಭಾಗ್ಯ ಕೊಟ್ಟಿದ್ದೀನಿ ಅಂತ. ಎಲ್ಲ ಸ್ವಾಮಿ, ಬರೀ ಅನ್ನ ಕೊಟ್ಟಿದ್ದೀರಾ, ಸಾಂಬಾರು ಯಾರು ಕೊಡಬೇಕು? ಸರ್ ಏನಾಯ್ತು? ನೀವು ಯಾಕೆ 5 ನಿಮಿಷದೊಳಗೆ 10 ಲೀಟರ್ ಹಾಲು ಹಿಂಡಲಿಲ್ಲ? ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಮ್ಮೆ ಕೊಟ್ಟಿದ್ದಾರೆ, ಯಡಿಯೂರಪ್ಪರಿಗೂ ಎಮ್ಮೆ ಕೊಟ್ಟಿದ್ದಾರೆ, ನನಗೆ ಮಾತ್ರ ಕೋಣ ಕೊಟ್ಟಿದ್ದಾರೆ ಅಂದರು. ಇನ್ನೊಂದು ಧ್ವನಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಭಾರತ ಅತಿ ಶ್ರೀಮಂತರು ಕುಟುಂಬದವರು ಪ್ರಧಾನಮಂತ್ರಿ ಆಗುವುದು ಅಂತ ತೋರಿಸಿಕೊಟ್ಟವರು ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಕೂಡ ಭಾರತ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಕೂಡ ಭಾರತ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಕೂಡ ಭಾರತ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟವರು ದೇವೇಗೌಡರು. ಸುಮ್ಮನೆ ಇದ್ದರೂ ಕೂಡ ಭಾರತದ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟವರು ಮನಮೋಹನ್ ಸಿಂಗ್ ಅವರು. ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗುವುದನ್ನು ತೋರಿಸಿಕೊಟ್ಟವರು ನರೇಂದ್ರ ಮೋದಿಜಿಯವರು. ಈಗ ನರೇಂದ್ರ ಮೋದಿಜಿಯವರ ಧ್ವನಿ ನಿಮ್ಮ ಮುಂದೆ ಕರೆಕ್ಟಾಗಿದ್ದರೆ ಮಾತ್ರ ಚಪ್ಪಾಳೆ ಕೊಡಿ, ಇಲ್ಲ ಅಂದರೆ ಬೇಡ. नरेंद्र मोदी जी और भारत के सवा सौ देश कन्नडवासियों में मैंने विनती किया था, भाई और बहनों,
महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। हम साथ में चले, मिल के चले, मिल करके इस देश को आगे बढ़ाएंगे मित्रों। बहुत बहुत धन्यवाद। ಒಂದಿಬ್ಬರು ಧ್ವನಿಗಳು ಮಾತ್ರ, ಇವು ಎಲ್ಲ ಇಷ್ಟೊತ್ತು ಧ್ವನಿ ಮಾಡಿದ್ದೆಲ್ಲ ಅವರವ್ರ ಮುಂದೆನೇ ಮಾಡಿದ್ದೀನಿ, ಅವ್ರ ಮುಂದೆ ಕೂತ್ಕೊಂಡಾಗ ಅವ್ರ ಮುಂದೆನೇ ಧ್ವನಿ ಮಾಡಿದ್ದೀನಿ. ಒಂದೆರಡು ಧ್ವನಿ ಮಾತ್ರ ಮಾಡೋದಾಗಿಲ್ಲ, ಒಂದು ನರೇಂದ್ರ ಮೋದಿ ಅವ್ರದ್ದು ಮಾಡಿಲ್ಲ, ಇನ್ನು ಒಂದು ಇಷ್ಟೆಲ್ಲ ನಮಗೆ ಆಶೀರ್ವಾದ ಮಾಡಿ ನಮ್ಮ ಮನೆಗೆ ಬಂದು ಪಾದ ಪೂಜೆಯನ್ನು ಮಾಡಿದ್ವಿ. ನಮ್ಮ ಗುರುಗಳು ಪೇಜಾವರ ಶ್ರೀಗಳಿಗೆ ಮನೆಗೆ ಬಂದಿದ್ದರು, ಗಂಗಾವತಿಗೆ ಪಾದ ಪೂಜೆ ಮಾಡಿ ಶ್ರೀಗಳ ಆಶೀರ್ವಾದ ಮಾಡಿದರೆ ಅವ್ರದ್ದು ಒಂದು ಧ್ವನಿನ ಅವರ ಮುಂದೆ ಅವರ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ತಾರೆ. ಬ್ರಾಹ್ಮಣರಾದವರು ತ್ರಿಕಾಲ ಸಂಧ್ಯಾ ವಂದನೆ ಮಾಡುವುದರಿಂದ ನೋಡಿ, ನೀವು ನಿಮ್ಮ ಕಲ್ಯಾಣಕ್ಕಾಗಿ ಅಲ್ಲದೆ ಇದ್ದರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಆದರೂ ತ್ರಿಕಾಲ ಸಂಧ್ಯಾ ವಂದನೆ ಮಾಡುವುದರಿಂದ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಈ ಧ್ವನಿಯನ್ನು ಗುರುಗಳ ಪಾದಕ್ಕೆ ಹಾಕಿಬಿಟ್ಟಿದ್ದೇನೆ ಅಷ್ಟೇ. ಒತ್ತಡದ ಬದುಕದ್ರೆ, ಟೆನ್ಷನ್ ಅದರಿ. ಮೊದಲು ಹೆಂಗಿತ್ತು ಕಾಲ, ಮೊದಲಿನ ಹಾಡುಗಳು ಹೆಂಗಿತ್ತು, ಮೊದಲಿನ ಸಾಹಿತ್ಯ ಹೆಂಗಿತ್ತು. ಶ್ರೀಕೃಷ್ಣ ಪರಮಾತ್ಮ ಅರಮನೆಯಿಂದ ರಾಜ್ಯಸಭೆಗೆ ಬರ್ತಾ ಇದ್ದಾನೆ, ದಾರಿ ಬಿಡಿ ಬರೀ. ನಮ್ಮ ಗುರುಗಳು ಗಂಗಾವತಿ ನಮ್ಮ ಮಠದ ನಮಗೆ ಭಾಳ ಬಂದಿದ್ದಾರೆ, ನಮ್ಮ ಭಾಳ ಖುಷಿ ಆಯಿತು. ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ, ದಾರಿ ಬಿಡಿ ಅಂತ ಹೇಳಬೇಕಾದ್ರೆ ಹಿಂದಿನ ಕಾಲದಲ್ಲಿ ಎಷ್ಟು ವರ್ಣನೆ ಮಾಡ್ತಿದ್ರು. ಶ್ರೀ ರಸನೆ ಸರಿ ಮುಖದ ಶೃಂಗಾರ, ಆಡುವ ಭಕ್ತಾದಿಗಳ ಝೇಂಕಾರ, ಮಲಕದ ಸುಂದರ ಶ್ಯಾಮ ಶರೀರ, ಭಜನ ಧ್ವಜ ಸಾಸಿರನಾಕಾರ, ಶಿರಬುದಿಯೋಳು ಶೃಂಗಾರ ಕಿರೀಟ, ಸುಮನೋಹರದಲ್ಲಿ ತಿದ್ದಿದ ಮಾಟ, ವರಕಸ್ತೂರಿ ತಿಲಕದಲಾಗ, ವಾಮ ಕ್ಷೀರಿಯ ಹಿರಿಯದ ಊಟ, ತಿರುಬಳ ಸೋಪಮ್ಮ ಮಕರೊಳ ವಂಕಿ, ಕೊರಳಲು ಹಾಕಿದ ಮುತ್ತಿನ ಕಂಠಿ, ಅರುಣಾಜನ ತಾಳಿಂಬ ಸುಗಂಧ, ಅಂಬುಜ ಕಂಬುಗ ದಾರಿಕರಾಂತ, ಸರಸಿಜ ನಾಭಿ ಶ್ರವಣಗಳಿಂದ, ಸುಂದರ ಬಾಪನಿಗಳ ಬಲುವಂದ, ಮುರಹರ ಸುರತನ ವಂದಿದ ಪಾದ, ಪುಣ್ಯ ವಿಶ್ಲೋಕದಿ ಇದುಸುಕುವಾದ, ಮೈಮೆ ಅಗಾಧ ಮನಕವಿ ಮೋದ, ಸುರಿಸಿದ ಗನೆಯ ಭರಿದ ನೊಡೆಯ, ಮುರವುದರತ ಸುರ ಸಂಹಾರಿ, ಮುರಳೀಧನ ಗೋವರ್ಧನದಾರಿ, ಕಂಸ ಕುಠಾರಿ, ರಥವನ್ನೇರಿ, ಬರುತ್ತಿರ ತೋರಿ, ಬಿಡಿ ಬಿಡಿ ದಾರಿ. ಭಕ್ತ ಪ್ರಹ್ಲಾದ, ಭಕ್ತಿಯಿಂದ ಪ್ರಹ್ಲಾದ ಧ್ಯಾನವನ್ನ ಮಾಡ್ತಾರೆ. ಹಿರಣ್ಯಕಶ್ಯಪ ಕೇಳಿದ, ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ, ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ, ಈ ಕಂಬದಲ್ಲಿ. ಈ ಕಂಬ ಹೊಡೆದಾಗ ಉಗ್ರ ನರಸಿಂಹನ ಮುಖ ಹೆಂಗಿತ್ತು ಅಂದ್ರೆ ಎಷ್ಟು ಚಂದ ವರ್ಣನೆ ಮಾಡಿದ್ರು ನೋಡ್ರಿ. ಆ ಸಮಯದಲ್ಲಿ ಕಠೋರ ಘೋರ ಕಶ್ಯಪಧನಿ ಕೇಳಿದ ಭಯಂಕರ ಬಿರಿಯ ಬ್ರಹ್ಮಾಂಡ ಕಟಾಹವೆಲ್ಲ, ಆಸ್ಫೋಟಿಸುತ್ತ ಗೋಳಗಳೆಲ್ಲ, ನರಳಿಕ್ಕಿದ ಕಳಸಿಂಹದ ತಾರೆ, ಸಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ, ಸಿಡಿದ ಗಿರಿಯ ಸೀತ ಮುಖದಂತಿ, ಬುಡ ಮೇಲಾಯಿತು ಪರ್ವತ ಪಂಕ್ತಿ, ಕಪಟನಗ ಹರಿಯ ಶೇಷ ಮೈ ಮುರಿಯ ಧಗಧಗಿ ಸ್ವತಃ ಮಗ್ನ ಮುರಿಯುತ್ತಿರೆ, ಖಂಡ ಕಂಡವಲು ಕಂಡದ ನೀ ಪರ ಚಂಡ ದೈತ್ಯಕರ ವಂಡ ಕದಿಯೊಳಗೆ, ಮಂಡ್ಯಮಾಗಿ ಬಾಲಕ ಸ್ತುತಿಸುತ್ತಿರೆ ಕಂಬವ ಕಳಕಡಿಯೇ, ಸಿಡಿದನ ಬಿಂಬರೂಪ ಹರಿಯೇ, ತೋರಿಸುತ್ತಿರೆ ಕಾರಾಳ ನಾಲಿಗೆ, ಘೋರ ಗಂಸ ಗುರುಗೂರು ಕೆಂಪಗೆ, ತೋರಿಸುವ ಕಣ್ಣಾರಿ ಊರಿಗೆ ಒತ್ತಿ ಹರಿತಿದೆಯನ್ನ ತಹದೊಳಗೆ, ಗುಡುಗುಡಿಸುತ್ತ ಕುಕ್ಕಡಿಸುತ್ತ ನಿಂದು ಕಳಿಸಲು ಉಗ್ರನ ಭಯಗೊಂಡು, ಏಕಮನದಿ ಪ್ರಹ್ಲಾದ ಸ್ತುತಿಸುತ್ತಿರೆ ಗರ್ಜನೆ ಕೇಳಿತು ಘೋರ, ನರಸಿಂಹನಾದ ಗಂಭೀರ. ಸಮಾಜದಲ್ಲಿ ಜನಪದ ಹಾಡುಗಾರರು ಜನಪದ ಹಾಡಿನ ಮುಖಾಂತರವಾಗಲಿ ಸಾಹಿತ್ಯದ ಮುಖಾಂತರವಾಗಲಿ ಜನರನ್ನು ತಿದ್ದತಕ್ಕಂಥ ಕೆಲಸ ಮಾಡ್ತಿದ್ರು. ಜನಪದ ಹಾಡುಗಾರರು ಎಷ್ಟು ಚಂದ ಬರೆದ್ರು. ಆ ಕಾಲ ಚಂದವೋ ಈ ಕಾಲ ಚಂದವೋ, ಯೋಚನೆಯ ಮಾಡಿ ನೀವು ಹೇಳಬೇಕು, ಮುಂಜಾನೆ ಎದ್ದು ಮಹದೇವನೆಂದು ಭಯಭಕ್ತಿಯಿಂದ ನಡೆದ ಕಾಲ, ಬೆಡ್ಡು ರೂಮಿನಲ್ಲಿ ಕುಳಿತು 3 ಲೋಟ ಕಾಫಿ ಕುಡಿದು ಮತ್ತೆ ಮರಳಿ ಗೊರಕೆ ಹೊಡೆಯೋ ಈ ಕಾಲ, ಆ ಕಾಲ ಚಂದವೋ ಈ ಕಾಲ ಚಂದವೋ. ದಾನ ಧರ್ಮದ ಬಗ್ಗೆ ಹೆಂಗೆ ಹೇಳಿದ್ರು, ಯಾರೊಬ್ಬರು ನೋಡದಂತೆ ದಾನ ಧರ್ಮ ಮಾಡುತ್ತಿದ್ದ ಪುಣ್ಯವಂತರು ಬಾಳಿದಂತ ಕಾಲ, 10 ರೂಪಾಯಿ ದಾನ ಮಾಡಿ ಇಷ್ಟಗಲ ಫೋಟೋ ತೆಗಿಸಿ ಪೇಪರ್ನಲ್ಲಿ ಪ್ರಿಂಟ್ ಹಾಕ್ಸೋ ಈ ಕಾಲ, ಆ ಕಾಲ ಚಂದವೋ ಈ ಕಾಲ ಚಂದವೋ. ನೋಡ್ರಿ, ತಾಯಿ ಬಗ್ಗೆ ಹಾಡು ಬರೆದ್ರು, ಎಷ್ಟು ಚಂದ ಬರೆದ್ರು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ,
ಹೆತ್ತ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುತ್ತಳೇನು, ತಾಯಿ ಮರಳಿ ಬರುತ್ತಳೇನು. ಎಷ್ಟು ಚಂದಿದ್ದು ಹಾಡುಗಳು. ಇಂಥ ಹಾಡುಗಳನ್ನೆಲ್ಲ ಹೆಂಗೆ ಮಾಡಿದಾರೆ ನೋಡ್ರಿ. ಈಗ ಈ ಹಾಡು ಹೆಂಗೆ ಮಾಡಿದಾರೆ ನೋಡ್ರಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದ ಈ ಜಗದಲ್ಲಿ ಕಾಣೋ, ಹುಚ್ಚ ವೆಂಕಟನ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುತ್ತಾನೇನು, ಬಿಗ್ ಬಾಸಿಗೆ ಮರಳಿ ಬರುತ್ತಾನೇನು. ತಂದೆ ತಾಯಿಗೆ ಅಕ್ಕ ತಂಗಿಗೆ ಪ್ರೀತಿ ತೋರಿಸನಲ್ಲೋ, ಒಂದೇ ವಾರದಲ್ಲಿ ಕನ್ನಡಿಗರ ಹೃದಯ ಗೆದ್ದನಲ್ಲೋ. ಸಹಿಸಲಾಗದೆ ಸ್ನೇಹಿತರೆಲ್ಲ ಸಿಟ್ಟು ತರಿಸರಲ್ಲೋ, ಸಿಟ್ಟು ತಾಳದೆ ಹುಚ್ಚ ವೆಂಕಟ ಹೊಡೆದ ಬಿಟ್ಟನಲ್ಲೋ. ನನ್ನ ಮಗುಂದು ನನ್ನ ಯಾಕಳಂತ ಹೊರಗ ನಡೆದನಲ್ಲೋ, ಬಿಗ್ ಬಾಸ್ ಬಿಟ್ಟು ಹೊಂಟನಲ್ಲೋ. ನೋಡಿ, ಮೊದಲನ ಹಾಡಿಗೆ ಯಾರೂ ಚಪ್ಪಾಳೆ ತಟ್ಟಲಿಲ್ಲ, ಈಗಿನ ಹಾಡಿಗೆ ಚಪ್ಪಾಳೆ ತಟ್ಟಿದ್ರಿ. ಜನ ಚೇಂಜ್ ಕೇಳಿದ್ರೆ ಜನ ಬದಲಾದಂಗೆಲ್ಲ ಹಾಡುಗಳು ಬದಲಾಗ್ತವೆ. ನೋಡಿರಿ, ಸರ್ಕಾರದವ್ರು ಏನೇನು ಮಾಡಿರಲಿ ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ. ನಾವು ಒಂದು ಮೊಬೈಲ್ ತೊಗೊಂಡಿರ್ತೀವಿ, 1000 ರೂಪಾಯಿ ಕೊಟ್ಟು ಮೊಬೈಲ್ ತೊಗೊತೀವಿ, 300 ರೂಪಾಯಿ ಕೊಟ್ಟು ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ. ಯಾಕಂದರೆ ಬಿದ್ದರೂ ಹೊಡಿಬಾರ್ದು ಅಂತ. ಬೆಲೆನೇ ಕಟ್ಟಲಾರ್ದಂಥ ವಸ್ತು ಈ ದೇಹ. ಈ ದೇಹಕ್ಕೆ ಫಸ್ಟ್ ಪೆಟ್ಟು ಬಿತ್ತು ಅಂದರೆ ತಲೆಗೆ ಪೆಟ್ಟು ಬಿಡೋದು. ಅದಕ್ಕೆ ಹೆಲ್ಮೆಟ್ ಕಡ್ಡಾಯ. ಬೆಂಗಳೂರಲ್ಲಿ ನಮ್ಮ ಗೆಳೆಯ 2 ಹೆಲ್ಮೆಟ್ ತೊಗೊಂಡು ನಿಂತಿದ್ದ. 2 ಹೆಲ್ಮೆಟ್ ಇಟ್ಕೊಂಡು ನಿಂತಿದ್ದ. ನಾನು ಕೇಳಿದೆ, ಯಾಕೋ 2 ಹೆಲ್ಮೆಟ್ ಇಟ್ಕೊಂಡಿದೆಯಲ್ಲ? ನಿಮ್ಮಂತರ ಇರ್ತೀರಲ್ಲ ಉದ್ರಿ ಜನ, ಅಲ್ಲಿವರೆಗೂ ಲಿಫ್ಟ್ ಕೇಳ್ತೀರಿ, ಅಷ್ಟರೊಳಗೆ ಪೊಲೀಸ್ ಹಿಡಿದು ಬಿಟ್ರೆ ನಿಮ್ಮದು 500 ರೂಪಾಯಿ ನಾನೇ ಕಟ್ಟಬೇಕು. ಹಾಗಾಗಿ 2 ಹೆಲ್ಮೆಟ್ ತೊಗೊಂಡಿದ್ದೀನಿ ಅಂದ. ವೆರಿ ಗುಡ್ ಅಂದೆ. ಅವನಿಗೆ ಕೇಳಿದೆ, ಗಾಡಿ ಯಾವ್ದು ತೊಗೊಂಡಿದ್ದೀಯ ಅಂದೆ. ಅವನು ಒಂದೇ ಮಾತು ಹೇಳ್ದ, ಗಾಡಿ ಯಾವುದಾದ್ರೇನು ಹೆಲ್ಮೆಟ್ ಕಡ್ಡಾಯ. ಹೌದು, ಹೆಲ್ಮೆಟ್ ಕಡ್ಡಾಯ. ಗಾಡಿ ಯಾವುದು? ಸರ್ಕಾರದವರು ರೂಲ್ಸ್ ಮಾಡಿದ್ದಾರೆ, ಹೆಲ್ಮೆಟ್ ಕಡ್ಡಾಯ. ಹಿಂದೆ ಕೂತವ್ರಿಗೂ ಹೆಲ್ಮೆಟ್ ಕಡ್ಡಾಯ. ಹೌದು ಸರಿ, 2 ಹಿಂದೆ ಕೂತವ್ರಿಗೂ ಹೆಲ್ಮೆಟ್ ಕಡ್ಡಾಯ ಇದೆ, ಒಪ್ಕೊಂಡೆ. ಗಾಡಿ ಯಾವುದು ಅಂದೆ. ಅವನಂದ, ಗಾಡಿ ಮಾರೇ 2 ಹೆಲ್ಮೆಟ್ ತೊಗೊಂಡ್ಬಂದಿದ್ದೀನಿ ಅಂದ. ನಮ್ಮ ಸ್ನೇಹಿತರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಹೇಳಿದೆ, ಸರ್ ಕೈದಿಗಳಿಗೋಸ್ಕರ ನೀವು ಬಡಿಯೋದು ಹೊಡೆಯೋದು ಹಿಂಗೆ ಮಾಡಿ ಎಲ್ಲ ಮಾಡ್ತೀರಿ, ದಾರಿ ತರಬೇಕಂತ ಮಾಡ್ತೀರಿ, ಹಾಗೆಲ್ಲ ಬೇಡ. ಒಂದು ಕೆಲಸ ಮಾಡಿರಿ, ನಾಟಕ ಆಡಿಸ್ಬಿಡ್ರಿ, ರಾಮಾಯಣ ನಾಟಕ ಆಡಿಸ್ರಿ. ರಾಮಾಯಣ ನಾಟಕ ಆಡಿದರೆ ಅವ್ರಿಗೂ ಒಂದು ಒಳ್ಳೆ ಬುದ್ಧಿ ಬರ್ತದೆ, ಅವರಲ್ಲಿ ಒಂದು ಬದಲಾವಣೆ ಕಾಣ್ಬೋದು. ಸರಿ, ನನ್ನ ಮಾತು ಕೇಳಿ ನಮ್ಮ ಗೆಳೆಯರಾಗಿರ್ತಾರೆ ಪ್ರಿನ್ಸಿಪಲ್, ನಮ್ಮ PSI ಅವರು ರಾಮಾಯಣ ನಾಟಕ ಆಡಿದರು. ಸುತ್ತಮುತ್ತ ಎಲ್ಲ ತಾಲೂಕಿನ ಜನ ಎಲ್ಲ ಖುಷಿಪಟ್ಟರು. ಕೈದಿಗಳ ಕಡೆಯಿಂದ ರಾಮಾಯಣ ನಾಟಕ ಸೂಪರ್ ಆಡಿಸ್ಬಿಟ್ರು ಅಂಥೇಳಿ ಅವರಿಗೆಲ್ಲ ಬಹುಮಾನ ವಿತರಣೆ ಮಾಡಿದರು. PSI ಭಾಳ ದೊಡ್ಡ ಪತ್ರಿಕೆಯಲ್ಲಿ ಬರೆದು ಕೊಟ್ಟರು. ನಾನು ಹೋಗಿ ಭೇಟಿಯಾದೆ. ನೋಡ್ರಿ ಸರ್, ನನ್ನ ಮಾತು ಬೆಲೆ ಕೊಟ್ಟು ನೀವು ರಾಮಾಯಣ ನಾಟಕ ಆಡಿಸಿದ್ರಿ, ನಿಮ್ಗೆ ಒಳ್ಳೇದಾಯಿತು, ಜನ ಎಲ್ಲ ಲೈಕ್ ಮಾಡ್ತಾಯಿದ್ದಾರೆ ಅಂದೆ. PSI ಅವ್ರು ಹೇಳಿದರು, ನಿನ್ನ ಮಾತು ಕೇಳಿದೆ, ನಾನು ತಪ್ಪು ಮಾಡಿದೆ ಕಣೋ ಅಂದರು. ಯಾಕೆ? ನಿನ್ನ ಮಾತು ಕೇಳಿ ರಾಮಾಯಣ ನಾಟಕ ಆಡಿಸಿದೆ. ಕೈದಿಗಳು ರಾಮ, ಲಕ್ಷ್ಮಣ, ಸೀತಾ ಮತ್ತು ಆಂಜನೇಯನ ಪಾತ್ರ ಮಾಡಿದವರು, ವನವಾಸಕ್ಕೆ ಹೋಗಿ ಬರ್ತೀವಂತ ಹೋದವರು 6 ದಿನ ಆಯ್ತು, ಇನ್ನೂ ಬಂದೇ ಇಲ್ಲ. ನೋಡಿ, ನಾವೊಂದು ಅಂದ್ಕೊಂಡಿದ್ರೆ ಅದೊಂದಾಗಿರ್ತದೆ. ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲರೂ ಹೋಗ್ತಿರ್ತೀವಿ. ಹೋದಾಗ ಇಂಥಲ್ಲೇ ಪ್ರಸಂಗಗಳಾಗಿರೋದ್ರೆ ನಾವು 3 ಜನ ಹೊರಟಿದ್ವಿ. ಹೊರಟಾಗ ಒಂದು ಸಾರಿ ಏನಾಯಿತು, ಲೇಟ್ ಆಗಿಬಿಡ್ತು. 2:15 ಒಬ್ಬರು ಮನೆಗೆ ಹೋದ್ವಿ. ಅವ್ರ ಮನೆಯಲ್ಲಿ ಏನೂ ಇರಲಿಲ್ಲ. ಏನಿದೆ ಸರ್ ಊಟಕ್ಕೆ ಅಂತ ಕೇಳಿದ್ವಿ. ಅವ್ರು ಹೇಳಿದರು, 4 ಚಪಾತಿ ಇದೆ ಸರ್ ಅಂದ. 4 ಚಪಾತಿ ನನಗೆ ಒಂದೇ ಸರಿ ಹೋಯಿತು. ನಮ್ಮ ಗುರುಗಳಿಗೆ ಮತ್ತು ಬಸವರಾಜ ಮಾವನ ಏನು ಮಾಡಬೇಕು ಅವ್ರಿಗೆ ಕೇಳಿದೆ. ಏನಿಲ್ಲ, ನಮ್ಮ ಪ್ರಾಣೇಶ್ ಸರ್ ಹೇಳಿದರು, ಎಲ್ಲರೂ ಮಲಗಿಬಿಡೋಣ, ಬೆಳಿಗ್ಗೆ ಯಾರಿಗೆ ಒಳ್ಳೆ ಕನಸು ಬಿದ್ದಿರ್ತದೆ ಅವರು ಕನಸು ಹೇಳಬೇಕು, ಕನಸು ಹೇಳಿ ಊಟ ಮಾಡಬೇಕು. ನಾನಂದೆ, ಪ್ರಾಣೇಶ್ ಗುರುಗಳು ಎದ್ದು ಹೇಳಿದರು, ನನ್ನ ಕನಸಿನಲ್ಲಿ ನಿನ್ನೆ ಯಾರು ಬಂದಿದ್ದರು ಗೊತ್ತಾ? ಯಾರು ಬಂದಿದ್ದರು? ಆಂಜನೇಯ ಸ್ವಾಮಿ ಬಂದಿದ್ದ. ಬಂದು ಏನು ಹೇಳ್ದ, ಭಕ್ತ ಯಾಕೆ ಮಲಗಿದ್ದೀಯ, ನನ್ನ ಜೊತೆ ಬಾ, ಲಂಕಾ ತೋರಿಸ್ತೀನಿ ಅಂದ. ಆಯ್ತು, ನಾನು ಲಂಕಕ್ಕೆ ಹೋಗಿಬಿಟ್ಟೆ. ಬಸವರಾಜ ಮಾಮನೇರು ಹೇಳಿದರು, ನನ್ನ ಕನಸು ಸೇಮ್ ಸರ್. ಏನು? ನನ್ನ ಕನಸಿನಲ್ಲೂ ಆಂಜನೇಯ ಸ್ವಾಮಿ ಬಂದಿದ್ದ. ಬಂದಾಗ ಹೇಳಿದ, ನನ್ನ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಬಂದು, ನೀನು ಯಾಕೆ ಮಲಗಿದೀಯಾ, ನೀನು ನನ್ನ ಜೊತೆ ಬಾ, ಲಂಕಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿಬಿಟ್ಟ. ನಂದು ಪಾಳೆ ಇತ್ತು. ನಾನು ಹೇಳಿದೆ, ನನ್ನ ಕನಸಿನಲ್ಲೂ ಕೂಡ ಆಂಜನೇಯ ಸ್ವಾಮಿ ಬಂದಿದ್ದ. ಬಂದು ಹೇಳಿದ, ಭಕ್ತ ಇಷ್ಟು ದೊಡ್ಡ ದೇಹ ಇಟ್ಕೊಂಡಿದೀಯಾ, ಯಾಕೆ ಉಪವಾಸ ಮಲಗ್ತೀಯ? 4 ಚಪಾತಿವೆ, ಊಟ ಮಾಡಿ ಮಲಗು ಅಂದ. ನಾನು ಊಟ ಮಾಡಿ ಮಲಗಿಬಿಟ್ಟೆ. ಇವರೆಲ್ಲ ಕೇಳಿದ್ರು, ನಮ್ಮನ್ನ ಎಬ್ಬಿಸ್ಬೇಕಾಗಿತ್ತು ಅಂದರು. ನಿಮ್ಮನ್ನ ಎಬ್ಬಿಸೋಣ ಅಂತ ಎಲ್ಲ ಕಡೆ ಹುಡುಕಾಡಿದೆ ಸರ್, ನೀವು ಲಂಕಾಕ್ಕೆ ಹೋಗಿದ್ದೀರಲ್ಲ. ನೋಡ್ರಿ, ಅದಕ್ಕೆ ಯಾವುದೇ ಒಂದು ಇದರಲ್ಲಾಗಲಿ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ ಅಂತ ಹೇಳಿ,
ಇದು ಸ್ವಲ್ಪ ಹೆವಿ ಗಾಡಿ, ಇದು ಡೀಸೆಲ್ ಜಾಸ್ತಿ, ಮೈಲೇಜ್ ಕಮ್ಮಿ. ನೋಡ್ರಿ, ಯಾರೊಂದು ಹೇಳಿದ್ರೆ ಅಂದಮೇಲೆ ಅದನ್ನಂಗೆ ನಡ್ಕೊಂಡು ಹೋಗಬಾರ್ದು. ಎಲ್ಲ ಹೇಳ್ತಾರೆ, ಕೆಲವು ಸಂದರ್ಭಕ್ಕೆ ಅನುಸಾರವಾಗಿ ಹೇಳಿರ್ತಾರೆ ಹಂಗೆ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ಬೋದು ಟಿ ವಿ ಎಷ್ಟು ಟೆನ್ಷನ್ ಜಗತ್ತದ. ಈಗ ಟಿ ವಿ ನೆನ್ನೆ ತೋರಿಸಿದ್ರೆ ಒಂದು ನೆರಳು ತೋರಿಸ್ತದೆ ಸುಮ್ಮನೆ ಹಿಂಗೆ. ಹಿಂದ್ಗಡೆ ಒಂದು ಧ್ವನಿ ಬರ್ತದೆ, ಏನಂತ? ಈ ಮನುಷ್ಯ ಬಂದಿದ್ದಾದರೂ ಎಲ್ಲಿಂದ, ಹೋಗೋದಾದರೂ ಎಲ್ಲಿಗೆ? ಅವ್ರ ಅವನು ಹೊಟ್ಟೆಗೆ ಬಂದನ ಸುಡುಗಾಡಿ ಹೋಗ್ತಾನ. ಇವರು ಕೇಳೋದೇ ಇಲ್ಲ. ಟೆನ್ಷನ್, ಜಗತ್ತು ಭಾಳ ಟೆನ್ಷನ್. ನೋಡ್ರಿ, ಯಾರಿಗಾದ್ರೂ ಭಾಷಣ ಕಲೆ, ಭಾಷಣ ಒಂದು ದೊಡ್ಡ ಕಲೆ. ಒಬ್ಬ ಭಾಷಣಕಾರಿ ಇದ್ದ, ಪಾಪ ಅವನು ತೋರಿಸ್ಕೊಂಡಿದ್ದಿಲ್ಲ. ಆ ಭಾಷಣ ಶುರು ಮಾಡಿದ, ಏನಂದ? ಮಹಾಜನಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಭಾಳ ಇದು ಆಗ್ತಾ ಇದೆ. ಏನಾಗ್ತದೆ ಏನು? ಈ ಒಂದು ಇದಾಗಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದಿರಬೇಕು. ನಿಮ್ಮೆಲ್ಲರ ಒಂದು ಇದಿದ್ರೆ ಈ ಒಂದು ಇದು ಖಂಡಿತ ಇದು ಆಗ್ತದೆ. ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಆಗ್ತಾ ಹೋಗ್ತದೆ ಅಂತ ಹೇಳಕ್ಕೆ ನನ್ನ ಮನಸ್ಸಿಗೆ ಭಾಳ ಇದು ಆಗ್ತಾ ಇದೆ. ಇಂಥ ಒಂದು ಇದರಲ್ಲಿ ನಮ್ಮನ್ನು ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ, ಒಂದು ಇದರಲ್ಲಿ ಇದು ಮಾಡಲಿಕ್ಕೆ ಇದು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಇದರದ ಇವರಿಗೆ ಕೂಡ ಇದನ್ನು ಹೇಳುತ್ತಾ, ನನ್ನ ಒಂದು 2 ಇದನ್ನ ಇದು ಮಾಡ್ತೀನಿ ಅಂತ. ಯಾವುದನ್ನು ಏನು ಮಾಡಿದ್ರು ಏನು ಗೊತ್ತಾಗಿಲ್ಲ. ಹೊಂಟಿದ್ರು, ಒಬ್ಬರು ಬರ್ಕೊಟ್ರು, ಏನಪ್ಪ ಏನು ಭಾಷಣ ಮಾಡ್ತೀವಿ? ಭಾಷಣ ಹೆಂಗಿರಬೇಕು? ನಾಳೆ ಎಲ್ಲಿ ನಿನ್ನ ಭಾಷಣ? ಇಲ್ಲಿ ಬಸ್ ಸ್ಟಾಪ್ ಉದ್ಘಾಟನೆ ಇದೆ. ನಮ್ಮ ಜಯರಾಮಾಚಾರ್ಯ ಅಂತಾರೆ, ಬಸ್ ಸ್ಟಾಪ್ ಉದ್ಘಾಟನೆ ಏನು ಬೇಕು ಅಷ್ಟು ಬರ್ಕೊಟ್ರು. ಪಾಪ ಬಸ್ ಸ್ಟಾಪ್ ಉದ್ಘಾಟನೆ ಎಷ್ಟು ಬೇಕು ಬರ್ಕೊಟ್ರು ಅವರು. ಸರಿ, ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಯಿತು, ಭಾಷಣ ಮಾಡಿದ. ಮಹಾಜನಗಳೇ, ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬಸ್ ಸ್ಟ್ಯಾಂಡ್ ಇರಬೇಕು. ಇದಕ್ಕೇನು ಸಹಕಾರ ಬೇಕು? ನಾ ಕೊಡ್ತೀನಿ ಅಂತ. ಜನ ಖುಷಿ ಆಗಿಬಿಟ್ರು. ಮುಂದಿನ ಊರಿಗೆ ಹೋಗಿದ್ದ, ಭಾಷಣ ಸೇಮ್. ಅಲ್ಲಿ ಒಂದು ರಂಗಮಂದಿರ ಉದ್ಘಾಟನೆ, ಬಸ್ ಸ್ಟಾಪ್ ಕಾಟಾಕಿದ, ರಂಗಮಂದಿರ ಅಂತ ಬರ್ಕೊಂಡ. ಮಹಾಜನಗಳು, ಇವತ್ತು ರಂಗಮಂದಿರ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ರಂಗಮಂದಿರ ಇರಬೇಕು. ಇದಕ್ಕೇನು ಸಹಕಾರ ಬೇಕು? ನಾ ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದ, ಅಲ್ಲೊಂದು ಕಲ್ಯಾಣ ಮಂಟಪ ಉದ್ಘಾಟನೆ. ರಂಗಮಂದಿರ ಕಾಟಾಕಿದ, ಕಲ್ಯಾಣ ಮಂಟಪ ಅಂತ ಬರ್ಕೊಂಡ. ಮಹಾಜನಗಳು, ಇವತ್ತು ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಕಲ್ಯಾಣ ಮಂಟಪ ಇರಬೇಕು. ಇದಕ್ಕೇನು ಸಹಕಾರ ಬೇಕು? ನಾ ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದ, ಅಲ್ಲೊಬ್ರು ಯಜಮಾನರು ತೀರ್ಕೊಂಡ್ಬಿಟ್ಟಿದ್ರು. ಸರ್, ಭಾಷಣ ಏನು ಮಾಡ್ತೀರಿ ಅಂತ. ನಾನೆಲ್ಲ ಮಾಡ್ತೇನೆ, ಸುಮ್ಮನೆ ಅಂದರು. ಏನು ಹೇಳಬೇಕು? ಮಹಾಜನಗಳೇ, ಇವತ್ತು ಯಜಮಾನರು ತೀರ್ಕೊಂಡಿದ್ದಾರೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವ್ರು ಎಂದೋ ತಿರ್ಕೋಬೇಕಾಗಿತ್ತು, ಇವತ್ತು ತೀರ್ಕೊಂಡಿದ್ದಾರೆ. ಪ್ರತಿಯೊಂದು ಊರಿಗಿಂತ ಯಜಮಾನರು ತಿರ್ಕೋಬೇಕು. ಇದಕ್ಕೇನು ಸಹಕಾರ ಬೇಕು? ನಾಲ್ಕು. ಅದಕ್ಕೆ ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ನಾನು ಇಲ್ಲಿ ಸಮಯ ಭಾಳ ಇದೆ, ಯಾಕಂದರೆ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು 2 ಟ್ರೈಲರ್ ಇದ್ದಂಗೆ. ಸಿನಿಮಾ ಮೇನ್ ಸಿನಿಮಾ ಬರಬೇಕಾದ್ರೆ ಒಂದು 2 ಅಡ್ವರ್ಟೈಸ್ಮೆಂಟ್ ಬರ್ತಾವೆ. ಹಂಗೆ ನಾನು ನಮ್ಮ ಬಸವರಾಜ ಮಾಮನಿಯವರು, ಅದಾದ ನಂತರ ನಿಮ್ಮ ಮೇನ್ ಪಿಕ್ಚರ್ ನಿಮ್ಗೆ, ಯಾಕಂದ್ರೆ ನಮಗೆ ಸಮಯ ಕೂಡ ನಿಗದಿಪಡಿಸಿದ್ದೇನೆ. ಒಂದು ಧ್ವನಿಯನ್ನು ಹೇಳಿ, ನಾನು ಭಾಳ ಕಷ್ಟ ಅದು ಧ್ವನಿ ಮಾಡೋಕ್ಕೆ. ನನಗೆ ಮೋಹನ್ ಅಳ್ವಾ ಸರ್ ಅಂತ ಮೂಡುಬಿದಿರಿಯವರು, ಅವರು ಒಂದು ಕ್ಯಾಸೆಟ್ ಕೊಟ್ಟರು, ಇದನ್ನು ಕಲಿತು ನೀವು ಹೇಳಿ ಅಂದರು. ಪ್ರಯತ್ನ ಮಾಡ್ತಾಯಿದ್ದೀನಿ, ಅದು ಇನ್ನೂ ಆಗ್ತಾನೇ ಇಲ್ಲ. ಯಕ್ಷಗಾನದಲ್ಲಿ ಒಬ್ಬರು ಭಾಗವತರು ಇದ್ದರು, ಕಾಳಿಂಗ ನವಾಡ್ರು ಅಂಥೇಳಿ. ಇವರು ಧ್ವನಿ ಮೊದಲೇ ಮಾಡಿದರೆ ಬೇರೆ ಧ್ವನಿ ಮಾಡೋದು ಕಷ್ಟ. ಹಾಗಾಗಿ ಈ ಧ್ವನಿಯನ್ನು ಲಾಸ್ಟಿಗೆ ಇಟ್ಟಿರ್ತೀನಿ ನಾನು. ಬಂದರೆ ಚಪ್ಪಾಳೆ ತಟ್ರಿ, ಕರೆಕ್ಟಾಗಿದ್ದರೆ ಚಪ್ಪಾಳೆ ತಟ್ರಿ, ಕರೆಕ್ಟಾಗಿ ಇರಲಿಲ್ಲ ಅಂದರೂ ಕೂಡ ಚಪ್ಪಾಳೆ ತಟ್ರಿ. ನೆಕ್ಸ್ಟ್ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಭಾಳ ಕಷ್ಟ ಧ್ವನಿ ಅದು. ಗಗನದೋಳು ಮೇಘಗಳು 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 ಕಣ್ಣೋಗದೆ ನಲಿಯುತ್ತ ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೋಡ. ನಿಜ ನಿಜ ಜನ ನೆಚ್ಚಿರಲೆಗೊಂಡ ಚಬೋಗೆವು ಬೆಚ್ಚ ಬೇರೆಯು ಕೆಚ ಕೇಳ್ಮನ ಮೆಚ್ಚಲೆಂದೆನು ತೋ. ಅವರು ಪುಣ್ಯಾತ್ಮರು ಬೆಳಗಿನ ಜಾವತನ ಆಡ್ತಿದ್ರಂತ. ಅವ್ರಿಗೊಂದು ದೊಡ್ಡ ನಮಸ್ಕಾರ.